ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಶಿವರಾತ್ರಿ ವಿಡಿಯೋ ಆಗಿರೋದ್ರಿಂದ ದೇವ್ರ ಮನೆ ಸಾಮಾನು ಎಲ್ಲನೂ ನೀಟಾಗಿ ಹುಳಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಒಂದಿನ ಮುಂಚೆ ನಾನು ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದು. ಅದೇ ದಿನ ಅಂತ ಹೇಳಿದ್ರೆ ಲೇಟಾಗಿ ಹೋಗುತ್ತೆ ಅಂತ ಹೇಳಿ. ಸೊ ಈ ರೀತಿಯಾಗಿ ನಾನೆಲ್ಲ ತೊಳೆದಿಟ್ಕೊಂಡು ಇದನ್ನು ನಾನು ಆಚೆ ಎಲ್ಲೂ ಇಡೋದಕ್ಕೆ ಹೋಗೋದಿಲ್ಲ, ದೇವ್ರ ಮನೆ ಒಳಗಡೆ ಇಟ್ಬಿಟ್ಟು ಅಲ್ಲೇ ಬಾಗಿಲಾಕಿರ್ತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಯಾವ ರೀತಿಯಾಗಿ ಪೂಜೆನ ನಡೆಸ್ತೀನಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನು ಮಾಡಿ ಕೂಡ ಆಗಿದೆ. ಹಾಗೆ ನಾಳೆ ದೋಸೆಗೋಸ್ಕರ ಮಾರ್ನಿಂಗು ದೋಸೆ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಕಾಳು, ಅವಲಕ್ಕಿನ ಹಾಕಿ ನೆನೆಸಿ ಈ ರೀತಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಸೊ ಇನ್ನೇನು ರುಬ್ಬೋಣ ಅನ್ನೋಷ್ಟೊತ್ತಿಗೆ ನನ್ನ ಮಗ ಇದ್ದ. ಸೊ ಅಲ್ಲಿಗೆ ಹೋಗಿ ಅವನ್ನ ಸಮಾಧಾನ ಮಾಡಿದೆ. ಹಾಗೆ ನನ್ನ ಮಗಳು ಕೂಡ ಆಟ ಆಡ್ಕೊಂಡು ಕೂತಿದ್ಲು. ಇಬ್ಬರೂ ಸಮಾಧಾನ ಮಾಡಿ ಹಾಗೆ ಅವರಿಬ್ರಿಗೂ ಹಾಲು ಕೊಟ್ಬಿಟ್ಟು ಇಲ್ಲ ಅವ್ರದ್ದೆಲ್ಲ ಕೆಲಸ ಆದಮೇಲೆ ನಾನು ನೆಕ್ಸ್ಟು ವಿಡಿಯೋ ಮಾಡೋದನ್ನೇ ಮರ್ತೋದೆ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಇದು ಅಂದರೆ ಶಿವರಾತ್ರಿ ಹಬ್ಬದ ವ್ಲಾಗು. ಈ ರೀತಿಯಾಗಿ ಮನೆ ಮುಂದೆ ರಂಗೋಲಿನ ಹಾಕಿದ್ದೆ. ನಮ್ಮ ಅಡುಗೆ ಮನೆ ಕಿಟಕಿಯಿಂದ ಈ ರೀತಿಯಾಗಿ ವ್ಯೂ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಸೂರ್ಯನ ನೋಡ್ಬೋದು ಅಂತಲೇ ಹೇಳ್ಬೋದು. ಹಾಗೆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆನೂ ಕೂಡ ಮಾಡಾಯಿತು. ಸೊ ನಾವು ಸಂಜೆ ಲಿಂಗ ಪೂಜೆ ಮಾಡೋದ್ರಿಂದ ನಾನು ಮಾರ್ನಿಂಗು ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆನ ಮಾಡಿರೋದು. ಪೂಜೆ ಎಲ್ಲ ಆದಮೇಲೆ ಮಕ್ಕಳಿಗೆ ತಿಂಡಿ ಕೊಡಬೇಕು ಅಲ್ವಾ. ಸೊ ದೋಸೆ ಹಾಕಿದ್ರಿಂದ ದೋಸೆನೂ ಕೂಡ ಅವ್ರಿಗೆ ಹಾಕ್ಕೊಟ್ಬಿಟ್ಟು ಹಾಗೆ ಅವ್ರ ಜೊತೆನೂ ಕೂಡ ನಾನು ದೋಸೆನ ತಿಂದ್ಕೊಂಡು ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನ ಅಡುಗೆಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಇಲ್ಲಿ ನಾನು ಕಡಲೆಬೇಳೆ, ಹೆಸರು ಕಾಳು, ಹಾಗೆ ಕಡಲೆಕಾಳು ಪೂಜೆಗೋಸ್ಕರ ನಾನು ನೆನೆಸಿ ಹಾಕಿರೋದು. ಹಾಗೆ ಮೊದಲನೇದಾಗಿ ನಾನಿಲ್ಲಿ ಹೆಸರು ಬೇಳೆನೂ ಕೂಡ ನೆನೆಸಿದ್ದೆ, ಅದನ್ನು ತೋರ್ಸೋಕ್ಕಾಗಿರಲಿಲ್ಲ ನಾನು. ಇಲ್ಲಿ ಹೆಸರು ಬೇಳೆ ನಾನು ಒಂದು 2 ಅವರ್ಸ್ ನೆನೆಸಿದ್ದು ಅಷ್ಟೇ. ನೀವು 1 ಅವರ್ ನೆನೆಸ್ಕೊಂಡ್ರೂ ಸಾಕಾಗುತ್ತೆ. ನಾನು ಮಾರ್ನಿಂಗೇ ಹಾಕಿರೋದ್ರಿಂದ ಏನು ನಾನು ಕಾಳುಗಳೆಲ್ಲ ಇತ್ತು ಮಾರ್ನಿಂಗೇ ನಾನು ನೆನೆ ಹಾಕಿದ್ದು. ಈ ರೀತಿಯಾಗಿ ನಾನು ಒಂದು 2 ಅವರ್ಸು ನೆನೆಸಿಟ್ಕೊಂಡಿದ್ದೆ. ನೆನೆದಾದಮೇಲೆ ಈ ರೀತಿಯಾಗಿ ಸೌತೆಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಾಗೆ ನಿಂಬೆಹಣ್ಣಿನ ರಸ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಹೆಸರು ಕಾಳು ಜೊತೆ ನಾನು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ನಿಂಬೆಹಣ್ಣಿನ ರಸ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಾನು ಯಾವಾಗ ಊಟ ಮಾಡ್ತೀವೋ ಆ ಟೈಮಲ್ಲಿ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸೌತೆಕಾಯಿ ಆಗಿರೋದ್ರಿಂದ ಸೌತೆಕಾಯಿ ನೀರು ಹೊಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಉಪ್ಪನ್ನು ಹಾಕಿಲ್ಲ. ನೀವು ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಈಗ ಕೋಸಂಬರಿ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ನಾನು ವಡೆ ಮಾಡೋದಕ್ಕೋಸ್ಕರ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಪುದೀನ ಮತ್ತು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಮಾಡಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇದನ್ನು ನಾನು ಏನು ಕಡಲೆಬೇಳೆ ಜೊತೆ ಗ್ರೈಂಡ್ ಮಾಡ್ತಾ ಇದ್ದನಲ್ಲ ಅದ್ರ ಜೊತೆನೇ ಹಾಕ್ಕೊಳ್ತಾ ಇದ್ದೆ. ಬಟ್ ಈ ಸತಿ ನಾನು ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆನೂ ಕೂಡ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮಿಕ್ಸ್ ಮಾಡೋಣ ಅಂತ ಹೇಳಿ. ಈ ರೀತಿಯಾಗಿ ಕಡಲೆಬೇಳೆನ ನಾನು ಒಂದು 3 to 4 ಅವರ್ಸು ನಾನು ನೆನೆಸಿ ಇಟ್ಕೊಂಡಿರುವಂಥದ್ದು. ನೀವು ರಾತ್ರಿನೂ ಕೂಡ ನೆನೆ ಹಾಕ್ಬೋದು. ಇಲ್ಲಿ ಏನು ಈ ರೀತಿಯಾಗಿ ಪೇಸ್ಟನ್ನ ನೀವು ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ಲ ಈ ರೀತಿ ಹದಕ್ಕೆ ಇರಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಏನು ನೀರು ನೆನೆಸಿಟ್ಕೊಂಡಿರ್ತೀರ ಅದೇ ನೀರನ್ನ ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಪ್ರೇಟಾಗಿ ನೀವು ಬೇರೆ ನೀರನ್ನು ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ಇದ್ರ ಜೊತೆ ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸಬ್ಬಸಿಗೆ ಸೊಪ್ಪು ತೊಳೆದು ಚಿಕ್ಕದಾಗಿ ಹೆಚ್ಚಿರುವಂಥ ಸಬ್ಬಸಿಗೆ ಸೊಪ್ಪು ಇದು. ಹಾಗೆ ಇದ್ರ ಜೊತೆ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀವು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂತ ಹೇಳಿದ್ರೆ ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀರಾ ಅಂತ ಹೇಳಿದ್ರೆ ಖಾರದ ಪುಡಿ ಸ್ಕಿಪ್ ಮಾಡ್ಕೋಬೋದು. ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಹೇಳೋರು ಖಾರದ ಪುಡಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಉಪ್ಪು ಲಾಸ್ಟಲ್ಲಿ ಹಾಕಿರೋದ್ರಿಂದ ಅದು ಎಲ್ಲ ಕಡೆನೂ ಮಿಕ್ಸ್ ಆಗಬೇಕಾಗಿರೋದ್ರಿಂದ ಚೆನ್ನಾಗಿ ನೀವು ಮಿಕ್ಸ್ ಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹದ ನೋಡ್ಕೊಳ್ಳಿ, ವಡೆ ತಟ್ಟೋದಕ್ಕೆ ಬರುತ್ತಾ ಇಲ್ಲ ಅಂತಂದರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಗೆ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಕೈ ಮೇಲೆ ನೀವು ತಟ್ಕೋಬೋದು. ಕೈ ಮೇಲಾದರೂ ತಟ್ಕೊಳ್ಬೋದು. ಇಲ್ಲ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಬೇಗ ಆಗಬೇಕು ಅಂತ ಹೇಳಿದ್ರೆ ಒಂದು ಬಟ್ಟೆನ ತೊಗೊಂಡು ಇಲ್ಲ ಕಾಟನ್ ಬಟ್ಟೆ ತೊಗೊಂಡು ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು
ಬಟ್ಟೆ ಮೇಲೆ ಈ ರೀತಿಯಾಗಿ ತಟ್ತಾ ಬರಬೇಕು. ಹಾಗೆ ಬೇಗನೆ ತೆಗೆದು ಕೂಡ ನೀವು ಎಣ್ಣೆಗೆ ಹಾಕ್ಕೊಳ್ಬೋದು. ಈ ರೀತಿ ಹದ ಇದ್ದರೆ ಸಾಕಾಗುತ್ತೆ. ಇಲ್ಲಿ ಇನ್ನೊಂದು ಏನು ಮಿಸ್ಟೇಕ್ ಆಯಿತು ಅಂತ ಹೇಳಿದರೆ ವಿಡಿಯೋ ಮಾಡೋದನ್ನೇ ಮರ್ತುಬಿಟ್ಟೆ ಅಂತಲೇ ಹೇಳ್ಬೋದು. ಸೊ ಇದು ಆದಮೇಲೆ ಏನು ವಿಡಿಯೋ ಕಂಟಿನ್ಯೂ ಮಾಡಬೇಕಾಗಿತ್ತೋ ಆ ವಿಡಿಯೋ ಮಾಡೋದಕ್ಕಾಗಿಲ್ಲ. ಹಾಗೆ ನೆಕ್ಸ್ಟ್ ನಾನು ಹೆಸರು ಕಾಳು ಪಲ್ಯ ಮಾಡ್ತಾ ಇದ್ದಿದ್ದರಿಂದ ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೆ. ಹಾಗೆ ನೆನೆಸಿಟ್ಕೊಂಡ್ರೆ ಸಾಕಾಗೋದಿಲ್ಲ, ಏಕೆ ಅಂತ ಹೇಳಿದ್ರೆ ರಾತ್ರಿ ನೆನೆಸಿಟ್ಕೊಂಡ್ರೆ ಓಕೆ, ಬಟ್ ನಾನು ಮಾರ್ನಿಂಗ್ ಹಾಕಿರೋದ್ರಿಂದ ಹೆಸರು ಕಾಳು ನೆಂದಿರಲಿಲ್ಲ. ಅದಕ್ಕೋಸ್ಕರ ಬೀನ್ಸು, ಕ್ಯಾರೆಟು ಮತ್ತು ಹೆಸರು ಕಾಳು ಈ ಮೂರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು 1 ವಿಷಿಲಷ್ಟು ನಾನು ಕುಕ್ಕರಲ್ಲೇ ಕೂಗಿಸ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೋಸ್ಕರ ನಾನು ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ನಾನಿಲ್ಲಿ, ಯಾಕೆಂದರೆ ಮಕ್ಕಳು ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸಿಕ್ತು ಅಂದರೆ ಅವ್ರು ತಿನ್ನೋದನ್ನು ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೆ ಲಾಸ್ಟಲ್ಲಿ. ಈ ರೀತಿಯಾಗಿ ಕರಿಬೇವು ಹಾಕ್ಕೊಂಡಾದಮೇಲೆ ಈರುಳ್ಳಿನೂ ಕೂಡ ಅಷ್ಟೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈ ರೀತಿಯಾಗಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿನೂ ಕೂಡ ಹಾಕ್ಕೋಬೋದು, ಇಲ್ಲ ಜೀರಿಗೆ ಪೌಡರ್ ಕೂಡ ನೀವು ಹಾಕ್ಕೊಳ್ಬೋದು. ಈ ರೀತಿಯಾಗಿ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ನೀವೇನು ಬೇಯಿಸಿಟ್ಕೊಂಡಿರ್ತೀರಲ್ಲ ಹೆಸರು ಕಾಳು, ಕ್ಯಾರೆಟು ಹಾಗೆ ಬೀನ್ಸು, ನೀವು ಇದರಲ್ಲಿ ಕ್ಯಾರೆಟ್ನ ಸ್ಕಿಪ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಕ್ಕೊಳ್ಳಬಹುದು. ನಾನಿಲ್ಲಿ ಕ್ಯಾರೆಟ್ನ ಆ್ಯಡ್ ಮಾಡಿದ್ದೀನಿ. ಪ್ರತಿ ಸತಿನೂ ಕ್ಯಾರೆಟ್ ಆ್ಯಡ್ ಮಾಡ್ತಾ ಇರಲಿಲ್ಲ, ಬಟ್ ಈ ಸತಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಕೂಡ ಬಂದಿತ್ತು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಇಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು. ನೀರನ್ನು ಏನು ತೆಗೆದು ಇಟ್ಕೊಂಡಿರ್ತೀವಲ್ಲ ಆ ನೀರನ್ನು ನೀವು ಸಾಂಬಾರ್ಗೂ ಕೂಡ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಈ ರೀತಿಯಾಗಿ ಕಾಯಿ ತುರಿನ ಹಾಕೋಬೋದು, ಇಲ್ಲ ಕೊಬ್ಬರಿನ ಈ ರೀತಿ ತುರಿದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೆಸರು ಕಾಳು ಪಲ್ಯ ರೆಡಿ ಆಗಿರುತ್ತೆ. ನೋಡಿದ್ರಿ ಅಲ್ವಾ ಹೆಸರು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ರೆಸಿಪಿ ಕಮೆಂಟ್ ಮೂಲಕ ತಿಳಿಸಿ. ಅನ್ನದ ಅಡುಗೆ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 3 ಗಂಟೆ ಆಗೋಗಿತ್ತು. ಈ ರೀತಿಯಾಗಿ ಅನ್ನ, ಸಾಂಬಾರು, ಹೆಸರು ಕಾಳು ಪಲ್ಯ, ಕೋಸಂಬರಿ, ವಡೆ ಮತ್ತು ಸೌತೆಕಾಯಿ, ಮಧ್ಯಾಹ್ನದ ಊಟ ಮುಗಿಸಿ ಮತ್ತೆ ಸಂಜೆ ಪೂಜೆಗೋಸ್ಕರ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಆಲ್ರೆಡಿ ಟೈಮ್ ಆಗಿದ್ದರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಪೂಜೆಗೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಲಿಂಗ ಪೂಜೆ ಮಾಡೋದ್ರಿಂದ, ನಾವು ಸಂಜೆನೇ ಮಾಡೋದ್ರಿಂದ ಈ ರೀತಿಯಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾರ್ನಿಂಗ್ ಪೂಜೆ ಆಗಿತ್ತು. ದೀಪ ಆಲ್ರೆಡಿ ಇತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ನಮ್ಮ ಅತ್ತಿಗೆ ಮನೆಗೆ ಹೋದ್ವಿ. ಅದೇ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಅತ್ತಿಗೆ ಮನೆ ಪಕ್ಕದಲ್ಲೇ ಇರೋದು ದೇವಸ್ಥಾನ. ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲಿ ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು, ಶಿವರಾತ್ರಿ ಆಗಿರೋದ್ರಿಂದ ಎಲ್ಲ ಕಡೆ ಪ್ರಸಾದ ಅನ್ನದಾನ ಇದ್ದೇ ಇರುತ್ತೆ. ಸೊ ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅಲ್ಲೇ ಪ್ರಸಾದ ಉಪ್ಪಿಟ್ಟು, ಕೇಸರಿ ಬಾತಿತ್ತು. ಮಕ್ಕಳು ಅಲ್ಲೇ ತಿಂದರು. ನಾನು ತೊಗೊಂಡು ಅತ್ತಿಗೆ ಮನೆಗೆ ಬಂದು ಅಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟು ಮನೆಗೆ ಬಂದಾದಮೇಲೆ ನನ್ನ ಮಗನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅಲ್ಲಿ ಹಾಯ್ ಹೆಂಗೆ ನೋಡ್ಕೊಂಡೆ ಅವನ ಯಾರದು?